ಹಾಜರಾತಿ ಮತ್ತು ಸಹಿ ಇರುವಂಥದ್ದು 5 ಕಡತಗಳಲ್ಲಿ ಕಂಡುಬಂದಿರುತ್ತೆ. ಇನ್ನು ಜಲಾನಯನ ಇಲಾಖೆ 1 ಕಡತ ಸಾಮಾಜಿಕ ಪ್ರಶ್ನೆಗೆ ನೀಡಿರೋದಿಲ್ಲ. ಇನ್ನು ಇಲಾಖೆಗಳ 11 ಕಡತಗಳಿಗೆ ವೋಚರ್ಸ್ ಹಾಕಬೇಕಾಗಿರುತ್ತೆ. ಗಿಡ ಇಲ್ಲದೆ ಇರುವಂಥ ಪ್ರಕರಣಗಳು ಅಂದರೆ ನಾವು ಸಾಮಾಜಿಕ ಪರಿಶೋಧನಾ ಸಂದರ್ಭದಲ್ಲಿ ಕಾಮಗಾರಿ ಸ್ಥಳಕ್ಕೆ ಪರಿಶೀಲನೆ ನೀಡಿರ್ತೀವಿ. ನಾವು ಉಳುಮೆ ಮಾಡಿರ್ತಾರೆ ಗಿಡಗಳು ನಮ್ಮ ಸಾಮಾಜಿಕ ಪರಿಶೋಧನಾ ತಂಡಕ್ಕೆ ಕಂಡುಬಂದಿರೋದಿಲ್ಲ. ಇದು ಒಂದು ಗಿಡಗಳು ಹಾಕ್ಕೊಂಡಂಥ ಸಂದರ್ಭದಲ್ಲಿ ಕನಿಷ್ಠ ಒಂದು 5 ವರ್ಷನಾದರೂ ಆ ಗಿಡಗಳನ್ನು ಕಾಪಾಡ್ಕೋಬೇಕಾಗುತ್ತೆ. ಟೈಮ್ ಔಟ್ ಆಗುತ್ತೆ. ತೋಟಗಾರಿಕೆ ಇಲಾಖೆಯಿಂದ, ಜಲಾನಯನ ಇಲಾಖೆಯಿಂದ, ಅರಣ್ಯ ಇಲಾಖೆಯಿಂದ ಒಂದು ಇಂಡಿವಿಜುವಲ್ ವರ್ಕ್ಸ್ ಆಗಿರ್ತವೆ. ಅಂದರೆ ನಾವು ಸಾಮಾಜಿಕ ಪರಿಶೋಧನಾ ತಂಡದವರು ಸ್ಥಳಕ್ಕೆ ಪರಿಶೀಲನೆ ನಡೆಸಿದಂಥ ಸಂದರ್ಭದಲ್ಲಿ ತೋಟಗಾರಿಕೆ ಇಲಾಖೆ 3 ಕಾಮಗಾರಿಗಳು, ಅರಣ್ಯ ಇಲಾಖೆ 2 ಕಾಮಗಾರಿಗಳು, ರೇಷ್ಮೆ ಇಲಾಖೆ 4 ಕಾಮಗಾರಿಗಳು, ಜಲಾನಯನ ಇಲಾಖೆಯ 6 ಇಲಾಖಾ ಕಾಮಗಾರಿಗಳು ಸ್ಥಳದಲ್ಲಿ ಇರೋದಿಲ್ಲ. ಅಂದರೆ ಉಳುಮೆ ಮಾಡಿರ್ತಾರೆ, ಇಲ್ಲ ಬೇರೆ ಬೆಳೆಗಳನ್ನು ಹಾಕಿರ್ತಾರೆ. ಯಾವ ಸರ್ ಯಾರು ಆದರೆ ಇತ್ತೀಚೆಗೆ ಸಮಸ್ಯೆ ಆಗ್ತಿದೆ. ರೈತರು ಏನೋ ಗಿಡ ಹಾಕ್ತಾರೆ, ಅದಾದ್ಮೇಲೆ ಪಕ್ಕ ತೋಟದಲ್ಲಿ ಯಾರೋ ಕಾಲಿಗೆ 70% 50% 40% ಮಾರ್ಬಿಡ್ತಾರೆ. ಆ ಟೈಮಲ್ಲಿ ಈ ಗಿಡಕ್ಕಿಂತ ಅಂಥ ಗಿಡ ರೈತರು ಆ ಒಂದು ಆಸೆ ಇರುತ್ತೆ. ಆ ಗ್ಯಾಪಲ್ಲಿ ಅದನ್ನ ಬಿಲ್ಗೋಸ್ಕರ ಮಾಡ್ದಂಗೆ ಅದು ಬಿಲ್ಗೋಸ್ಕರ ಆಗಿದೆ. ಇಲ್ಲಿಗೆ ಏನಾಗಿರುತ್ತೆ ಅಂದರೆ, ನಾನು ಸಿಂಪಲ್ ಆಗಿ ಒಂದು ಟೀ ಗಿಡನ ಇನ್ನೊಂದು ಮೊದಲು ಸಾಕಷ್ಟು ಕೊಟ್ಟಿರ್ತೀನಿ. ಪಕ್ಕದಲ್ಲಿ ಪ್ರಕಾಶನ ಏನು ಮಾಡಿಬಿಡ್ತಾನೆ, ದಾಳಿನ ಮೇಲೆ ₹1,00,000 ಮಾಡಿಬಿಡ್ತಾನೆ ಅವ್ರ ಬೆಳೆ. ಅವ್ರು ನಾನೇನಾಗುತ್ತೆ, ಈ ಗಿಡ ಬಿಸಾಕ್ಬಿಟ್ಟು ಈ ಗಿಡ ಇಟ್ಕೊಂಡಿರ್ತಾನೆ 40% ನಾನು ಬದುಕಿರ್ತೀನಿ ಇಲ್ಲ ಅಂತ ಹೇಳ್ಬಿಟ್ಟು 20 ತಿಂಗಳು ಬೆಳೆ ಬರುತ್ತಲ್ವಾ, ಅದಕ್ಕೆ ಏನು ಮಾಡ್ತೀನಿ ಈ ಥರ ಕೆಲವೇನು ಮಳೆ ನೀರು ನಂಬ್ಕೊಂಡಿರ್ತಾರೆ. ಲಾಸ್ಟ್ ಇಯರ್ ಸ್ವಲ್ಪ ಮಳೆಗೂ ಶಾರ್ಟೇಜ್ ಆಯ್ತು ಸರ್. ಆ ಗ್ಯಾಪಲ್ಲಿ ಗಿಡ ಸತ್ತು ಹೋಗ್ಬಿಟ್ಟು ಹೋಗಿದೆ. ಯಾಕಂದರೆ ಬರಗಾಲ ಲಾಸ್ಟ್ ಇಯರ್ ನಮ್ಮದು ಬರಗಾಲ ತಾಲೂಕನ್ನು ಮಾಡಿದ್ದಾರೆ. ಯಾರೋ ಬೋರ್ ಇರ್ತಕ್ಕಂಥ ರೈತರು ಇರ್ತಾರೆ, ನೀರು ಕಮ್ಮಿ ಆದಾಗ ಆ ತೋಟ ಬಂದು ಬೇರೆ ತೋಟ ಬೀಟರ್ ಆಗಿರ್ತಾರೆ. ಫೋಟೋಸಲ್ಲಿ ಇರುತ್ತೆ ಸರ್. ಇಲಾಖೆಯಿಂದ ನೀರಾವರಿ ಇರೋರಿಗೆ ಅಂತಲೇ ಕೊಡೋದು ಸರ್. ನೀರಾವರಿಗೆಲ್ಲ ಕಾಪಾಡ್ಕೋಬೇಕು. ಇವಾಗ ಕಾಮಗಾರಿ ಇಲ್ಲದೆ ಇದ್ರು ಕೂಡ ಫೋಟೋ ಇದ್ದರೆ ಸಾಕೆ ಸರ್. అవేం చెప్పింది కోర్టు ఉంటే సార్ అదే చెట్లు లేకపోయినా ఫోటోలు ఉన్నాయి చెట్లు లేకపోయినా ఫోటోలు అయిపోతాను దాన్ని కొంచెం పీకేస్తారా ఆయిలెట్ సంవత్సరానికి ఉపయోగించుకుంటారు కదా. ఏం సమస్య లేదు, మీకు సైడ్ కట్టింటారా అది తీసేయింటారు. ఫోటోలు ఉంటే చాలు కదా. ఇప్పుడు చెట్లు ఏంటారా అది వెళ్ళిపోయింటారు, ఫోటోలు ఉంటే చాలు కదా. కామగారు ఏమి అదేం దేకలేదు కదా. 1000 రోజులు చాలా పరిస్థితి చేయింటారా, ఫోటోలు ఉంటే చాలు కదా. అవునప్ప, ఇప్పుడు వాళ్ళు వర్కే ఉండాలంటారు. వాళ్ళు చాలా ಪರಿಸ್ಥಿತಿ చేయింటారా. ಅದು ಕಾಮಗಾರಿ ಇಲ್ಲ, ಯಾವಾಗಲೂ ಮಾಡಿರ್ತಾರೆ. ನಮ್ಮ ಫೀಲ್ಡ್ ಹೇಳಿದ್ರು ಆ ಫೋಟೋ ಇದ್ರೆ ಸಾಕು ಅಂತ. ಸರ್ ಫೋಟೋ ತೆಗೆದಿದ್ರೆ ಸಾಕು, ಅದಿರ್ತಾರಲ್ಲ ಎವಿಡೆನ್ಸ್ ಅದ ಇದ್ರೆ ಸಾಕಲ್ಲ. ಎಕ್ಸಾಂಪಲ್ ಕೊಡ್ತೀನಿ. ಇವಾಗ ಶಿವರಾಮ್ ಹೇಳಿದ್ರು, ಈಗ ಯಾರಿಗೂ ಏನು ಓದೋದೇನು ಬೇಡ, ಎಲ್ಲ ಮುಗಿಸ್ಬಿಡಿ, ಇಂಡಿವಿಜುವಲ್ ಏನು ಬೇಡ, ಕಮ್ಯುನಿಟಿ ಮಾತ್ರ ಓದಿ ಅಂತಾರೆ ಅವರು. సెట్లు కొన్ని లేనే లేవు, సిల్లు అయినాయి. నువ్వు చెప్తావా చూపించేది ఈ మాత్రం చూపించానండి. ఆడ అడుగుతాను ఏ ఒకటి మాత్రం మీరు శివరామ కా శివరామ ఏం కొత్తగా నేను చూస్తాను కదా. కాదు ఇది కొత్తగా నేను చూస్తాను కదా. నేను చెప్పాను వాళ్ళు మాత్రం ಯಾವ್ದಾರ ಕೆಟ್ಟ ಕ್ಲಿಯರ್ ಆಯ್ತಾನ
ఇప్పుడు వాళ్ళే చెప్పరు కదా జలాలయనివి లేవు యావేవో కొన్ని చెప్పరు కదా అది చెప్పరు కదా ఇప్పుడు వాళ్ళు చెప్తే నడుపుకోవాలి ಗ್ರಾಮ ಪಂಚಾಯತಿಯಲ್ಲಿ ನೋಂದಣಿ ಯಾವ ಗ್ರಾಮದಲ್ಲಿ ಎಷ್ಟೆಷ್ಟು ಜಾಬ್ ಕಾರ್ಡ್ಸ್ ನೋಂದಣಿ ಆಗಿದೆ ಅಂತ ಆಗ್ನಾರಹಳ್ಳಿ ಗ್ರಾಮದಲ್ಲಿ 104 ಜಾಬ್ ಕಾರ್ಡ್ಸ್ ನೋಂದಣಿ ಆಗಿರುತ್ತೆ. ಬೆಣ್ಣೆಪರ್ತಿ ಗ್ರಾಮದಲ್ಲಿ 446 ಜಾಬ್ ಕಾರ್ಡ್ಸ್ ನೋಂದಣಿ ಆಗಿರುತ್ತೆ. పంచాయతీ ఉన్నాము గ్రామ సభ మీటింగ్ అయితే అండి ಗ್ರಾಮದಲ್ಲಿ 248 ಜಾಬ್ ಕಾರ್ಡ್ಸ್ ನೋಂದಣಿ ಆಗಿರುತ್ತೆ. ಹಳೆ ಎರರಳ್ಳಿ 45, ಹಂಸಂದ್ರ 680, ಕಡೆಹಳ್ಳಿ 513, ಕೊಂಡ್ರೆಡ್ಡಹಳ್ಳಿ 254, ಕೋರೆನಹಳ್ಳಿ 286, ಲಕ್ಕೇನಹಳ್ಳಿ 315, ಮಾಚಹಳ್ಳಿ 209, ಮರವೇನಹಳ್ಳಿ 78, ನಲ್ಲಗೊಂಡೈಗಾರಹಳ್ಳಿ 138, ಓಬಣ್ಣಗಾರಹಳ್ಳಿ 80, ಹೊಸಪಲೋಡು 176, ಕುಲ್ಸಾನಿವಡ್ಡು 176, ಸಂಜೀವರಾಯನಹಳ್ಳಿ 177, ತಟ್ಟಹಳ್ಳಿ 153. ಒಟ್ಟು ಹಂಸಂದ್ರ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ 4536 ಜಾಬ್ ಕಾರ್ಡ್ಸ್ ನೋಂದಣಿ ಆಗಿರುತ್ತೆ. ಇನ್ನು 23-24 ಸಾಲಿನಲ್ಲಿ ಕೂಲಿ ಮುಖಾಂತರ ಗ್ರಾಮ ಪಂಚಾಯತಿ ಮತ್ತು ಇಲಾಖೆಯಿಂದ ಯಾವ ಗ್ರಾಮಕ್ಕೆ ಎಷ್ಟೆಷ್ಟು ಮೊತ್ತ ಪಾವತಿಯಾಗಿದೆ ಅಂತ ನೋಡೋದಾದರೆ ಆಗ್ನಾರಹಳ್ಳಿ ಗ್ರಾಮಕ್ಕೆ 3,18,660 ಇರುತ್ತೆ. ಬೆಣ್ಣೆಪರ್ತಿ ಗ್ರಾಮಕ್ಕೆ 3,70,000, ಚೆಂಡೂರು ಗ್ರಾಮಕ್ಕೆ 6,59,932, ಗರುಡಾಚರ್ನಹಳ್ಳಿ ಗ್ರಾಮಕ್ಕೆ 14,56,444, ಹಳೆ ಎರರಳ್ಳಿ ಗ್ರಾಮಕ್ಕೆ 10,112, ಹಂಸಂದ್ರ ಗ್ರಾಮಕ್ಕೆ 21,19,757, ಕಡೆಹಳ್ಳಿ ಗ್ರಾಮಕ್ಕೆ 5,68,028, ಕೊಂಡ್ರೆಡ್ಡಹಳ್ಳಿ ಗ್ರಾಮಕ್ಕೆ 5,27,348, ಕೋರೆನಹಳ್ಳಿ ಗ್ರಾಮಕ್ಕೆ 2,15,196, ಲಕ್ಕೇನಹಳ್ಳಿ ಗ್ರಾಮಕ್ಕೆ 1,89,776, ಮಾಚಹಳ್ಳಿ ಗ್ರಾಮಕ್ಕೆ 6,74,330, ಮರವೇನಹಳ್ಳಿ ಗ್ರಾಮಕ್ಕೆ 3,15,052, ನಲ್ಲಗೊಂಡೈಗಾರಹಳ್ಳಿ ಗ್ರಾಮಕ್ಕೆ 5,28,681, ಓಬಣ್ಣಗಾರಹಳ್ಳಿ ಗ್ರಾಮಕ್ಕೆ 3,664, ಹೊಸಪಲೋಡು ಗ್ರಾಮಕ್ಕೆ 5,56,476, ಕುಲ್ಸಾನಿವಡ್ಡು ಗ್ರಾಮಕ್ಕೆ 3,28,324, ಸಂಜೀವರಾಯನಹಳ್ಳಿ ಗ್ರಾಮಕ್ಕೆ 2,40,990, ರೂಪಾಯಿ. ಇದು ವಿವಿಧ ಇಲಾಖೆಗಳಿಂದ ಮತ್ತು ಗ್ರಾಮ ಪಂಚಾಯತಿಯಿಂದ ಪಾವತಿಯಾಗಿರೋ ಕೂಲಿ ಗೊತ್ತಾಗಿರುತ್ತೆ. ಇಷ್ಟು ಸಹ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಕೆಲವೊಂದು ಲೋಪದೋಷಗಳಾಗಿರ್ತವೆ. ಇನ್ನು ನಾವು ಆಗಲೇ ಹೇಳಿದಾಗೆ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಜೊತೆಗೆ 15ನೇ ಹಣಕಾಸು ಯೋಜನೆಯನ್ನು ಸಹ ಸಾಮಾಜಿಕ ಪರಿಶೋಧನೆಯನ್ನು ಕೈಗೊಂಡಿರ್ತೀವಿ. 23-24ನೇ ಸಾಲಿನ 15ನೇ ಹಣಕಾಸು ಯೋಜನೆ ಅಂಕಿಅಂಶಗಳನ್ನು ಪರಿಶೀಲಿಸಿದಾಗ ಓಪನಿಂಗ್ ಬ್ಯಾಲೆನ್ಸ್ 50,44,015 ರೂಪಾಯಿ ಇರುತ್ತೆ. 2 ಹಂತದಲ್ಲಿ ಅನುದಾನ ಬಂದಿದ್ದು ಮತ್ತು ಬಡ್ಡಿ ಸೇರಿಸಿ ಒಟ್ಟಾಗಿ 73,18,915 ರೂಪಾಯಿ ಅನುದಾನ ಆಗಿರುತ್ತೆ. ಅದರಲ್ಲಿ 23-24ನೇ ಸಾಲಿನಲ್ಲಿ 38,20,142 ರೂಪಾಯಿ 15ನೇ ಹಣಕಾಸು ಯೋಜನೆಯಲ್ಲಿ ಖರ್ಚಾಗಿರುವಂಥ ಮೊತ್ತ ಆಗಿರುತ್ತೆ. ಈ 15ನೇ ಹಣಕಾಸು ಯೋಜನೆಯಲ್ಲಿ ಖರ್ಚಾಗಿರುವಂಥ ಮೊತ್ತ 34,20,142 ರೂಪಾಯಿ. ಯಾವುದ್ಯಾವುದಕ್ಕೆ ಎಷ್ಟೆಷ್ಟು ಖರ್ಚಾಗಿದೆ ಯಾವ ವಿಭಾಗಕ್ಕೆ ಅಂತ ನೋಡಿದಾಗ ಕುಡಿಯುವ ನೀರಿನ ಬಿಡಿ ಭಾಗಗಳಿಗೆ ಸಂಬಂಧಪಟ್ಟಂತೆ 48,990 ರೂಪಾಯಿ ಖರ್ಚು ಮಾಡಲಾಗಿರುತ್ತೆ. ಪಂಪು ಮೋಟರ್ ಬಿಡಿ ಭಾಗಗಳ ಖರೀದಿಗಾಗಿ 22,346 ರೂಪಾಯಿ ಖರ್ಚು ಮಾಡಲಾಗಿರುತ್ತೆ. ಮತ್ತು ಪಂಪು ಮೋಟರ್ ದುರಸ್ತಿಗಾಗಿ 1,11,187 ರೂಪಾಯಿ ಖರ್ಚು ಮಾಡಲಾಗಿರುತ್ತೆ. ಬೀದಿ ದೀಪ ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ವಿದ್ಯುತ್ ಸಾಮಗ್ರಿಗಳ ಖರೀದಿಗಾಗಿ 2,01,077 ರೂಪಾಯಿ ಖರ್ಚು ಮಾಡಲಾಗಿರುತ್ತೆ. ಮತ್ತು ಚರಂಡಿ ಸ್ವಚ್ಛತೆ ಮತ್ತು ಸ್ವಚ್ಛತೆಗೆ ಸಂಬಂಧಪಟ್ಟಂತೆ 2,34,339 ರೂಪಾಯಿ ಖರ್ಚಾಗಿರುತ್ತೆ. ಮತ್ತು ವಿವಿಧ ಕಾಮಗಾರಿಗಳನ್ನು ಸಹ ನಿರ್ವಹಿಸಿದ್ದು 29,64,205 ರೂಪಾಯಿ ಕಾಮಗಾರಿಗಳು ಖರ್ಚಾಗಿರುವಂಥ ಮೊತ್ತವಾಗಿರುತ್ತೆ. ಆ ಕಾಮಗಾರಿಗಳು ಯಾವುವು ಅಂತ ನಾವು ಮುಂದೆ ತಿಳಿಸ್ತೀವಿ. ಅದರ ಜೊತೆಗೆ ಲಕ್ಕೇನಹಳ್ಳಿ ಗ್ರಾಮದ ಶಾಲೆಗೆ ಪೀಠೋಪಕರಣ ಖರೀದಿಗಾಗಿ 98,440 ರೂಪಾಯಿ ಖರ್ಚು ಮಾಡಲಾಗಿರುತ್ತೆ. ಇನ್ನು 2 ಬಿಲ್ಸನ್ನು ಸಾಮಾಜಿಕ ಪರಿಶೋಧನೆಗೆ ನೀಡಿರೋದಿಲ್ಲ. ಅದರ ಮೊತ್ತ 90,300 ರೂಪಾಯಿ. ಬ್ಯಾಂಕ್ ಚಾರ್ಜಸ್ ಅಂದರೆ 2,000 ರೂಪಾಯಿ ಕಟ್ಟಾಗಿರುತ್ತೆ. ಒಟ್ಟಾಗಿ 38,20,142 ರೂಪಾಯಿ 23-24ನೇ ಸಾಲಿನಲ್ಲಿ ಖರ್ಚಾಗಿರುವಂಥ ಮೊತ್ತ ಆಗಿರುತ್ತೆ. ಇದರಲ್ಲಿ ಕಾಮಗಾರಿಗಳಲ್ಲಿ ಕಟಾಯಿಸಿದಂತಹ ತೆರಿಗೆಯನ್ನು ಸರ್ಕಾರದ ಖಾತೆಗೆ ಪಾವತಿ ಮಾಡಬೇಕಾಗಿರುತ್ತೆ. ಆದರೆ ಸರ್ಕಾರದ ಖಾತೆಗೆ ಪಾವತಿ ಮಾಡಿರೋದಿಲ್ಲ ಸರ್. ಅದರ ಮೊತ್ತ 1,60,396 ರೂಪಾಯಿ ಆಗಿರುತ್ತೆ. ಇದನ್ನು ಸರ್ಕಾರದ ಖಾತೆಗೆ ಪಾವತಿ ಅದರ ಜೊತೆಗೆ 2 ಬಿಲ್ಸನ್ನು ಸಾಮಾಜಿಕ ಪರಿಶೋಧನೆಗೆ ನೀಡಿರುವುದಿಲ್ಲ. ಅದರ ಮೊತ್ತ 90,100 ರೂಪಾಯಿ ಆಗಿರುತ್ತೆ. ಇನ್ನು ಆಗಲೇ ಹೇಳಿದಾಗೆ ಕಾಮಗಾರಿಗಳನ್ನು ಸಹ 15ನೇ ಹಣಕಾಸು ಯೋಜನೆಯಲ್ಲಿ ನಿರ್ವಹಿಸಿದ್ದು ಆ
ಕಾಮಗಾರಿಗಳು ಯಾವ್ಯಾವ ಆ ಕಾಮಗಾರಿಗೆ ಎಷ್ಟೆಷ್ಟು ಪಾವತಿ ಆಗಿದೆ ಅಂತ ನೋಡಿದಾಗ ಚೆಂಡೂರು ಗ್ರಾಮದ RO ಪ್ಲಾಂಟ್ ಪಕ್ಕದಲ್ಲಿ ಜಾನುವಾರುಗಳಿಗೆ ಕುಡಿಯುವ ನೀರಿನ ತೊಟ್ಟಿ ನಿರ್ಮಾಣ ಕಾಮಗಾರಿ, ಇದಕ್ಕೆ 89,432 ರೂಪಾಯಿ ಪಾವತಿಯಾಗಿರುತ್ತೆ. ಬೆಣ್ಣೆಪರ್ತಿ ಗ್ರಾಮದ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಕಟ್ಟಡ ದುರಸ್ತಿ ಕಾಮಗಾರಿ 2,39,751 ರೂಪಾಯಿ ಖರ್ಚಾಗಿರುತ್ತೆ. ಹಂಸಂದ್ರ ಗ್ರಾಮ ಪಂಚಾಯತಿ ಹಂಸಂದ್ರ ಗ್ರಾಮದ ಪ್ರಯಾಣಿಕರ ತಂಗುದಾಣ ಕಾಮಗಾರಿ 2,74,170 ರೂಪಾಯಿ ಖರ್ಚಾಗಿರುತ್ತೆ. ಕಡೆಹಳ್ಳಿ ಗ್ರಾಮದ ಸರ್ಕಾರಿ ಪ್ರಾಥಮಿಕ ಶಾಲೆಯ ಕಟ್ಟಡ ದುರಸ್ತಿ ಕಾಮಗಾರಿ, ಇದಕ್ಕೆ 2,73,004 ರೂಪಾಯಿ ಖರ್ಚಾಗಿರುತ್ತೆ. ಚೆಂಡೂರು ಗ್ರಾಮದ ST ನರಸಿಂಹಪ್ಪ ಮನೆಯಿಂದ ರಾಮಪ್ಪ ಮನೆಯವರೆಗೂ ಮೋರಿ ಮತ್ತು ಚರಂಡಿ ಕಾಮಗಾರಿ, ಇದಕ್ಕೆ 90,172 ರೂಪಾಯಿ ಪಾವತಿಯಾಗಿರುತ್ತೆ. ಕಡೆಹಳ್ಳಿ ಗ್ರಾಮದ ಆದೇಪುರವರ ಮನೆಯಿಂದ P. ಹದಿನಾರಣ್ಣಪ್ಪ ಮನೆಯವರೆಗೂ CC ರಸ್ತೆ ಕಾಮಗಾರಿ, ಇದಕ್ಕೆ 1,18,141 ರೂಪಾಯಿ ಪಾವತಿಯಾಗಿರುತ್ತೆ. ಹಂಸಂದ್ರ ಗ್ರಾಮದ ನೂತನವಾಗಿ ನಿರ್ಮಾಣವಾಗಿರುವ ಪ್ರಯಾಣಿಕರ ತಂಗುದಾಣದಲ್ಲಿ ರ್ಯಾಂಪ್ ಮತ್ತು ಕುಳಿತುಕೊಳ್ಳಲು ಆಸನ ವ್ಯವಸ್ಥೆ ಕಾಮಗಾರಿ, ಇದಕ್ಕೆ 2,16,014 ರೂಪಾಯಿ ಪಾವತಿಯಾಗಿರುತ್ತೆ. ಕಡೆಹಳ್ಳಿ ಗ್ರಾಮದ ಸುದರ್ಶನಮ್ಮ ಮನೆಯಿಂದ ಅಂಜಿನಪ್ಪ ಮನೆಯವರೆಗೂ ರಸ್ತೆ ಮತ್ತು ಚರಂಡಿ ಅಭಿವೃದ್ಧಿ ಕಾಮಗಾರಿ, ಇದಕ್ಕೆ 1,16,452 ರೂಪಾಯಿ ಪಾವತಿಯಾಗಿರುತ್ತೆ. ಚೆಂಡೂರು ಗ್ರಾಮದ ಆದಮರವರ ಮನೆ ಮುಂದೆ ಮೋರಿ ಮತ್ತು CC ರಸ್ತೆ ಕಾಮಗಾರಿ, ಇದಕ್ಕೆ 1,18,346 ರೂಪಾಯಿ ಪಾವತಿಯಾಗಿರುತ್ತೆ. ಚೆಂಡೂರು ಗ್ರಾಮದ ST ನರಸಿಂಹಪ್ಪ ಮನೆಯಿಂದ ST ತಿಮ್ಮಕ್ಕ ಮನೆಯವರೆಗೂ ಚರಂಡಿ ಕಾಮಗಾರಿ, ಇದಕ್ಕೆ 89,087 ರೂಪಾಯಿ ಪಾವತಿಯಾಗಿರುತ್ತೆ. ಮರವೇನಹಳ್ಳಿ ಗ್ರಾಮದ ಸರ್ಕಾರಿ ಪ್ರಾಥಮಿಕ ಶಾಲೆ ಕಟ್ಟಡ ಕಾಮಗಾರಿ, ಇದಕ್ಕೆ 90,790 ರೂಪಾಯಿ ಪಾವತಿಯಾಗಿರುತ್ತೆ. ಮರವೇನಹಳ್ಳಿ ಗ್ರಾಮದ ವೆಂಕಟಪ್ಪರವರ ಮನೆಯಿಂದ ST ಶಿವಪ್ಪರವರ ಮನೆವರೆಗೂ CC ರಸ್ತೆ ಕಾಮಗಾರಿ, ಇದಕ್ಕೆ 1,11,239 ರೂಪಾಯಿ ಪಾವತಿಯಾಗಿರುತ್ತೆ. ಹೊಸಕಲೋಡು ಗ್ರಾಮದ ಪರಿಶಿಷ್ಟ ಜಾತಿ ಭಾವನರವರ ಮನೆಯಿಂದ ಶುದ್ಧ ಕುಡಿಯುವ ನೀರಿನ ಘಟಕದವರೆಗೆ CC ರಸ್ತೆ ಕಾಮಗಾರಿ, ಇದಕ್ಕೆ 1,80,000 ರೂಪಾಯಿ ಪಾವತಿಯಾಗಿರುತ್ತೆ. ಕೋರೇನಹಳ್ಳಿ ಗ್ರಾಮದ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಆವರಣದಲ್ಲಿ CC ರಸ್ತೆ ಕಾಮಗಾರಿ, ಇದಕ್ಕೆ 1,80,000 ರೂಪಾಯಿ ಪಾವತಿಯಾಗಿರುತ್ತೆ. ಕಡೆಹಳ್ಳಿ ಗ್ರಾಮದ ST ಅಶ್ವತ್ಥಪ್ಪರವರ ಮನೆಯಿಂದ ಗಂಗಾಧರಪ್ಪ ಮನೆಯವರೆಗೂ ಚರಂಡಿ ಕಾಮಗಾರಿ, ಇದಕ್ಕೆ 90,000 ರೂಪಾಯಿ ಪಾವತಿಯಾಗಿರುತ್ತೆ. ಆದನಹಳ್ಳಿ ಗ್ರಾಮದ ಬಾಬು ಮನೆಯಿಂದ ಸುರೇಶ್ ಬಾಬು ಮನೆಯವರೆಗೆ CC ರಸ್ತೆ ಕಾಮಗಾರಿ, ಇದಕ್ಕೆ 89,448 ರೂಪಾಯಿ ಪಾವತಿಯಾಗಿರುತ್ತೆ. ಸಂಜೂರನಹಳ್ಳಿ ಗ್ರಾಮದ ನಾಗಪ್ಪರವರ ಮನೆಯಿಂದ ನರಸಿಂಹಪ್ಪ ಮನೆಯವರು CC ರಸ್ತೆ ಕಾಮಗಾರಿ, ಇದಕ್ಕೆ 90,000 ರೂಪಾಯಿ ಪಾವತಿಯಾಗಿರುತ್ತೆ. ಗರುಡಾಚಾರ್ಯಹಳ್ಳಿ ಗ್ರಾಮದ ಶಂಕರಪ್ಪ ಮನೆಯಿಂದ ಸುಬ್ಬಮ್ಮ ಮನೆಯವರು ಚರಂಡಿ ಕಾಮಗಾರಿ, ಇದಕ್ಕೆ 90,000 ರೂಪಾಯಿ ಪಾವತಿಯಾಗಿರುತ್ತೆ. ಹಂಸಂದ್ರ ಗ್ರಾಮದ ಸರ್ಕಾರಿ ಪ್ರೌಢಶಾಲೆ ಗೇಟ್ನಿಂದ ಮುಖ್ಯ ರಸ್ತೆವರೆಗೂ ರಸ್ತೆ ಅಭಿವೃದ್ಧಿ ಕಾಮಗಾರಿ, ಇದಕ್ಕೆ 85,951 ರೂಪಾಯಿ ಪಾವತಿಯಾಗಿರುತ್ತೆ. ಬೆಣ್ಣೆಪರ್ತಿ ಗ್ರಾಮದ ಅಂಬೇಡ್ಕರ್ ಸಮುದಾಯ ಭವನ ಅಭಿವೃದ್ಧಿ ಕಾಮಗಾರಿ, ಇದಕ್ಕೆ 1,91,852 ರೂಪಾಯಿ ಪಾವತಿಯಾಗಿರುತ್ತೆ. ಆದನಹಳ್ಳಿ ಗ್ರಾಮದ ಆದನಾರಾಯಣಪ್ಪ ಮನೆಯಿಂದ ನಾರಾಯಣಪ್ಪ ಮನೆಯವರೆಗೂ ಚರಂಡಿ ಕಾಮಗಾರಿ, ಇದಕ್ಕೆ 1,40,930 ರೂಪಾಯಿ ಪಾವತಿಯಾಗಿರುತ್ತೆ. ಲಕ್ಕೇನಹಳ್ಳಿ ಗ್ರಾಮದ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಪೀಠೋಪಕರಣಗಳ ಖರೀದಿ ಕಾಮಗಾರಿ, ಇದಕ್ಕೆ 98,943 ರೂಪಾಯಿ ಖರ್ಚಾಗಿರುತ್ತೆ. ಇಷ್ಟು ಸಹ 15ನೇ ಹಣಕಾಸು ಯೋಜನೆಯಲ್ಲಿ ಆಗಿರುವಂಥ ಕಾಮಗಾರಿಗಳಾಗಿರ್ತವೆ. ಇಷ್ಟು 15ನೇ ಹಣಕಾಸು ಯೋಜನೆಯಲ್ಲಿ ಖರ್ಚಾಗಿರುವಂಥ ಮೊತ್ತ, ಕೆಲವೊಂದು ಖರೀದಿಗಳು ಅಂದರೆ ಬಿಲ್ಸ್ಗೆ ಖರ್ಚಾಗಿರುವಂಥ ಮೊತ್ತ ಮತ್ತು ಕೆಲವೊಂದು ಕಂಡು ಬಂದಿರುವಂಥ ಲೋಪದೋಷಗಳಾಗಿರ್ತವೆ. ಇಷ್ಟು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಆಗಿರುವಂಥ ಕಾಮಗಾರಿಗಳು, ಖರ್ಚು ವೆಚ್ಚಗಳು ಮತ್ತು 15ನೇ ಹಣಕಾಸು ಯೋಜನೆಯಲ್ಲಿ ಆಗಿರುವಂಥ ಕಾಮಗಾರಿಗಳು, ಖರ್ಚು ವೆಚ್ಚಗಳಾಗಿರ್ತವೆ. ಈ ಒಂದು ಕಾಮಗಾರಿಗಳಲ್ಲಾಗಿರ್ಬೋದು, ನೀವು ಮುಂದೆ ಮಾಡುವಂಥ ಕಾಮಗಾರಿಗಳಾಗಿರ್ಬೋದು, ಏನಾದರೂ ಸಂದೇಹಗಳು, ಸಲಹೆಗಳು ಏನಾದರೂ ಇದ್ದಲ್ಲಿ ತಾವು ಕೇಳ್ಬೋದು. ಇಷ್ಟು ಸಹ ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟ ತಮ್ಮೆಲ್ಲರಿಗೂ ಸಹ ನಮ್ಮ ಸಾಮಾಜಿಕ ಪರಿಶೋಧನಾ ತಂಡದ ಪರವಾಗಿ ಧನ್ಯವಾದಗಳು.